ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸುಜಾತ ಕನ್ನಡ ಚಾನಲ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮೆಹಂದಿ ಸೊಪ್ಪನ್ನ ಹರ್ಕೋತಾ ಇದ್ದೀನಿ ಕಲ್ಲ ಮೇಲೆ. ಯಾಕೆ ಅಂತಂದರೆ ಯಾಕೋ ನನಗೆ ನಡುವೆ ತುಂಬಾ ಹೀಟ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಮೆಹಂದಿ ಸೊಪ್ಪನ್ನ ಹಚ್ಕೊಂಡ್ರೆ ಹೀಟ್ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಪ್ಯಾಕೆಟಲ್ಲಿ ಮೆಡಿಕಲಲ್ಲಿ ಅಥವಾ ಸ್ಟೋರ್ಗಳಲ್ಲಿ ಪ್ಯಾಕೆಟ್ ಮೆಹಂದಿ ತೊಗೊಂಡು ಬಂದು ಹಚ್ಚೋದ್ರಿಂದ ಈ ಥರ ನ್ಯಾಚುರಲ್ ಸೊಪ್ಪನ್ನ ತೊಗೊಂಡು ಬಂದು ಹರಿದು ಅದನ್ನ ನೆತ್ತಿ ಮೇಲೆ ಇಟ್ಕೊಳ್ಳೋದು, ಕೈಗೆ ಹಾಕ್ಕೊಳ್ಳೋದು, ಕಾಲು ಹಿಂಡಿಗೆಲ್ಲ ಹಚ್ಕೊಂಡ್ರೆ ತುಂಬಾ ಹೀಟು ಬೇಗನೆ ಕಡಿಮೆ ಆಗುತ್ತೆ ಹೀಟು ಅಂತ ಹೇಳಿ ಇದಕ್ಕೆ ಎಕ್ಸ್ಟ್ರಾನು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ, ಮೆಂತ್ಯ ಸೊಪ್ಪು, ದಾಸವಾಳ, ಕೆಂಪು ದಾಸವಾಳ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತಂಪು ಬೇಗನೆ ಹೀಟ್ ಕಡಿಮೆ ಆಗಿ ತಂಪಾಗುತ್ತೆ. ಕೆಲವ್ರಿಗೆ ನೀರು ಕುಡಿದೆ ಓವರ್ ಚಿಕನ್ ತಿಂದು ಈ ಥರ ಎಲ್ಲ ಹೀಟಾಗಿರುತ್ತೆ ನನ್ನಂಥವ್ರಿಗೆ. ನಂತರ ಕೆಲವ್ರು ಇರ್ತಾರಲ್ಲ ನೀರೇ ಕುಡಿಯಲ್ಲ, ಓವರ್ ಹೀಟ್ ಆಗಿರುತ್ತೆ ನೋಡಿ, ಅದು ಇದು ಯೂರಿನ್ ಪ್ರಾಬ್ಲಮ್ಮು, ಬೇರೆ ಏನೇನು ಎಕ್ಸ್ಟ್ರಾ ಇರ್ತವೆ ಪ್ರಾಬ್ಲಮ್ಸು ಹೀಟ್ ಆದರೆ. ಸೊ ಹಂಗಾಗಿ ಮೆಹಂದಿ ಸೊಪ್ಪು ಒಂದು ಒಳ್ಳೆ ಸಜೆಷನ್ ಅಂತ ನನ್ನ ಅಭಿಪ್ರಾಯ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ. ಇದು ಮೆಹಂದಿ ಸೊಪ್ಪು ನಾನು ಇಲ್ಲೇ ನಮ್ಮ ಪಕ್ಕದ ಮನೆಯವ್ರು ಹಾಕಿದ್ರು. ಇಲ್ಲೇ ಕೆಳಗಡೆ ನನ್ನ ಪಾಪನ ಸ್ಕೂಲ್ಗೆ ಬಿಡೋಕೆ ಹೋಗ್ತೀನಿ, ಅಲ್ಲಿ ಸ್ವಲ್ಪ ಇಸ್ಕೊಂಡು ಬಂದಿದ್ದೆ, ಸೊಪ್ಪನ್ನ ಕಿತ್ಕೊಂಡು ಬಂದಿದ್ದೆ ಹೇಳಿ. ಅದನ್ನು ಸ್ವಲ್ಪ ಹರಿದ್ಬಿಟ್ಟು ಕಲ್ಲ ಮೇಲೆ, ಇದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನೋಡಿರಿ, ಅದಕ್ಕೆ ಹಾಕಿ ಗ್ರೈಂಡ್ ಮಾಡೋಣ ಅಂತ ನೋಡಿದೆ, ಅದು ಸ್ವಲ್ಪ ಸೊಪ್ಪಿರೋದ್ರಿಂದ ಗ್ರೈಂಡ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಕಲ್ಲ ಮೇಲೆ ಪೇಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೇಂಜಿಗಾಗಿದೆ. ಇವಾಗ ಸ್ವಲ್ಪ ಕೈಗೆ ಹಗಲವಾಗಿ ಹಾಕ್ಕೊಳ್ಳೋಣ ಅಂತ ಸ್ವಲ್ಪನೇ ಇದ್ದಿದ್ದು, ಹಾಗಾಗಿ ಸ್ವಲ್ಪ ಅಲ್ಲಲ್ಲಿ ಇದ್ರ ಥರ ಚುಕ್ಕಿ ಥರ ಹಾಕೋಬಿಟ್ಟು ಸ್ವಲ್ಪ ನೆತ್ತಿಗೆ ಕಾಲಿಗೆಲ್ಲ ಹಚ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ರೆ ಓವರ್ ಹೀಟ್ ಆಗಿದೆ, ಈ ಥರ ಮೆಹಂದಿ ಸೊಪ್ಪನ್ನ, ನ್ಯಾಚುರಲ್ ಮೆಹಂದಿ ಸೊಪ್ಪನ್ನ ಹಾಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.